ಸೊ ವಿಂಗ್ಸ್ ಕಡೆಯಿಂದ ಮತ್ತೊಂದು ಟಿ ಡಬ್ಲ್ಯೂ ಎಸ್ ಬಂದಿದೆ. ಸೊ ಲಾಸ್ಟ್ ಟೈಮ್ ನಾನು ವಿಂಗ್ಸ್ ಅವ್ರದ್ದೇ ಒಂದು ಫ್ಯಾಂಟಮ್ ಮಾಡೆಲ್ನ ಅನ್ಬಾಕ್ಸಿಂಗ್ ಮಾಡಿದಾಗ ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿತ್ತು. ಸೊ ಒಂದು ಟಿ ಡಬ್ಲ್ಯೂ ಎಸ್ ಅಲ್ಲಿ ಒಂದು ಅಪ್ಲಿಕೇಶನ್ ಸಪೋರ್ಟು ಓವರ್ ಆಲ್ ಫೀಚರ್ಸ್ನ ಕನ್ಸಿಡರ್ ಮಾಡಿದಾಗ ಒಂದು ಪ್ರೈಸ್ಗೆ ತುಂಬ ವೆರಿ ಡೀಸೆಂಟ್ ಪ್ರಾಡಕ್ಟ್ ಅಂತ ಅನಿಸ್ತು. ಸೊ ಇವಾಗ ವಿಂಗ್ಸ್ ಫ್ಯಾಂಟಮ್ 345 ಒಂದು ಸೇಮ್ ಗೇಮಿಂಗ್ ಟ್ರೂಲಿ ವೈರ್ಲೆಸ್ ಬಡ್ಸ್ನ ಕಳಿಸಿದ್ದಾರೆ. ನೋಡೋಣ ಏನಿದೆ ಅಂತ. ಸೊ ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಫ್ಯಾಂಟಮ್ 345ನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಡಿಸೈನ್, ಕ್ವಿಕ್ ಆ್ಯಂಡ್ ಫಾಸ್ಟ್. ಕೂಲ್ ಏನಪ್ಪ ಅಂತಂದರೆ ಒಂದು ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ ಇದರೊಳಗಡೆ, ಬಟ್ ಡಿಫ್ರೆಂಟ್ ಆಗಿದೆ. ಸೊ ಇನ್ ಕೇಸ್ ಗೇಮರ್ ಆಗಿದ್ರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ಈ ಒಂದು ಕೇಸ್ ಎಕ್ಸಾಕ್ಟ್ಲಿ ಸಖತ್ತಾಗಿ ಕಾಣ್ತಾ ಇದೆ, ಬಟ್ ಇದರೊಳಗೆ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ಬಂದು ಭಾಳ ದಿವಸ ಆಯಿತು, ಎಷ್ಟು ಬ್ಯಾಟ್ರಿ ಇದೆ ಗೊತ್ತಿಲ್ಲ. ಸೊ ಚೆಕ್ ಮಾಡುವ. ಒಂದು ಟೈಪ್ ಸಿ ಕೇಬಲ್ ಮತ್ತು ಒಂದು ಏರ್ ಟಿಪ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದು ಬಾಕ್ಸಲ್ಲಿ ಸಿಗ್ತಕ್ಕಂತಹ ಒಂದು ಕಂಪ್ಲೀಟ್ ಕಂಟೆಂಟ್. ಸೊ ದಿಸ್ ಈಸ್ ಆ್ಯಕ್ಚುಲಿ ಕ್ರೇಜಿ ಲುಕ್ಕಿಂಗ್. ಐ ಡೋಂಟ್ ನೋ, ಇದನ್ನ ಟಿ ಡಬ್ಲ್ಯೂ ಎಸ್ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ, ಅಷ್ಟು ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಮಾಡಿದ್ದಾರೆ. ಕ್ರೇಜಿ ಲುಕ್ಕಿಂಗ್ ಟಿ ಡಬ್ಲ್ಯೂ ಎಸ್ ನಾನು ಸೋಫಾರ್ ಇಲ್ಲಿ ತನಕ ನೋಡಿರೋದು. ಸೊ ನೀವೇನು ಓಪನ್ ಮಾಡೋಂಗಿಲ್ಲ, ಇದನ್ನು ಬಾಕ್ಸ್ ಓಪನ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ನಿಮಗೆ ಸೊ ಇಲ್ಲಿಂದನೇ ಇದನ್ನು ತೆಗಿಬೋದು ಆ್ಯಂಡ್ ಕಿವಿನಲ್ಲಿ ಇಟ್ಕೋಬೋದು. ದಟ್ ಈಸ್ ರಿಯಲಿ ಕೂಲ್. ಸೊ ಡಿಸೈನ್ ಸಖತ್ತಾಗಿ ಇಂಪ್ರೆಸ್ ಆಯಿತು, ಬಟ್ ಪ್ರಾಕ್ಟಿಕಲ್ ಆಗಿ ಈ ಡಿಸೈನು ಎಷ್ಟರ ಮಟ್ಟಿಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸೊ ಇನ್ ಕೇಸ್ ಏನಾದರೂ ಇದನ್ನು ನೀವು ಕಾರಲ್ಲಿ ಅಥವಾ ಜೇಬಲ್ಲಿ ಹಿಡ್ಕೊಂಡು, ಏನಕ್ಕೆ ಅಂದರೆ ಸೊ ಇದು ಇನ್ ಕೇಸ್ ಮೇ ಬಿ ಈಸಿಯಾಗಿ ಕಮೌಟ್ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಇಟ್ರಿಂದ ಬರಲ್ಲ. ಸೊ ಹಾಗೆ ನಾವು ಡಿಸೈನ್ ಡೌಟ್ ಪಡೋ ಅವಶ್ಯಕ ಇಲ್ಲ. ಬಟ್ ಇಟ್ಸ್ ಅ ಗುಡ್ ಟ್ರೈ, ತುಂಬ ಒಳ್ಳೆಯ ಪ್ರಯತ್ನ. ಈ ಒಂದು ಡಿಸೈನಲ್ಲಿ ಎಷ್ಟು ಚಿಕ್ಕ ಕಾಂಪ್ಯಾಕ್ಟಾಗಿ ಮಾಡಿದಾರೆ ಅಂತಂದರೆ ಬರೀ ಬಡ್ಸ್ ಮತ್ತು ಆ ಬಡ್ಸ್ನಲ್ಲಿರ್ತಕ್ಕಂಥ ಬ್ಯಾಟ್ರಿ ಮತ್ತು ಒಂದು LED ಡಿಸ್ಪ್ಲೇ ನಿಮಗೆ ಕಾಣ್ತಾ ಇರ್ಬೋದು. ಸೊ ಅದ್ಭುತವಾದ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಆಗಿ ಈ ಒಂದು ಡಿಸೈನ್ 10 out of 10 ನನಗೆ ಗೊತ್ತಿರೋ ಪ್ರಕಾರ. ಬೇಸಿಕಲಿ ಸ್ಟಾರ್ಟಿಂಗ್ ಫ್ರಮ್ ದ ಡಿಸೈನ್ ಮಾತಾಡ್ಬೇಕಾದ್ರೆ ಸೊ ಕ್ರೇಜಿ ಲುಕ್ ಈ ಒಂದು ಪ್ರೈಸಲ್ಲಿ ನಾನು ಸೋಫಾರ್ ಇಲ್ಲಿ ತನಕ ನೋಡೋಂಥದ್ದು ಇದೆ. ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿ ಬಂದಿದೆ. ಇದಕ್ಕೂ ಮುಂಚೆ ನಾನು ಬೇರೆ ಬ್ರ್ಯಾಂಡ್ಸ್ ಕೂಡ ನೋಡಿದ್ದೀನಿ, ಬಟ್ ತುಂಬ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಅಪ್ರೋಚ್ ಈ ಒಂದು ಡಿಸೈನಲ್ಲಿ. ಸೊ ಅದ್ಭುತವಾಗಿದೆ. ಆ್ಯಂಡ್ ನೆಕ್ಸ್ಟು ಓವರ್ ಆಲ್ ಲುಕ್ ಏನೋ ಇದು ಟ್ರಾನ್ಸ್ಪರೆಂಟ್ ಡಿಸೈನು. ಸೊ ಅಂದರೆ ನಿಮಗೆ ನಥಿಂಗ್ ಫೋನ್, ನಥಿಂಗ್ ಆ ಥರ ಅಲ್ಲ, ನಥಿಂಗ್ ಬ್ರ್ಯಾಂಡ್ ಥರ ಅಲ್ಲ. ಸೊ ಇದೊಂದು ಡಿಫ್ರೆಂಟ್ ಟ್ರಾನ್ಸ್ಪರೆಂಟ್ ಅಂದರೆ ಸೊ ನಿಮಗೆ ಕೇಸ್ ಮಾತ್ರ ಟ್ರಾನ್ಸ್ಪರೆಂಟ್ ಬರುತ್ತೆ, ಅದನ್ನು ಬಿಟ್ಟರೆ ನಿಮಗೆ ಬಡ್ಸು ಇಲ್ಲಿದೆ. ಸೊ ಚಾರ್ಜಿಂಗ್ ಹಾಕಿದ್ದೀನಿ. ಸೊ 96% ಅಂತ ತೋರಿಸ್ತದೆ, ಎರಡರಲ್ಲೂ ಕೂಡ 96% ಇದೆ ಅಂತ. ಸೊ ಎಲ್ಲ ಹಾಕ್ಬಿಟ್ಟು ಕನೆಕ್ಟ್ ಮಾಡಿ ಯೂಸ್ ಮಾಡಿಬಿಟ್ಟೆ ನಾನು ನಿಮಗೆ ರಿವ್ಯೂ ಮಾಡೋದು, ಹೇಳೋದು ಸೊ ಹೇಗಿದೆ ಅಂತ. ಸೊ ನೆಕ್ಸ್ಟು ಇನ್ನು ಓವರ್ ಆಗಿ ಲುಕ್ ನೋಡೋದಾದರೆ ಸೊ ನಿಮ್ಗೆ ಇದರಲ್ಲಿ ಟೈಪ್ ಸಿ ಒಂದು ಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಬುಲೆಟ್ ಚಾರ್ಜಿಂಗ್ ಅಂತ ಒಂದು ಆಪ್ಷನ್ ಇದೆ. 10 ಮಿನಿಟ್ಸಲ್ಲಿ ನಿಮಗೆ 100 ಮಿನಿಟ್ಸ್ ತನಕ ಯೂಸ್ ಮಾಡ್ಬೋದು. ಸೊ ವಿಚ್ ಇಸ್ ಅ ಕೂಲ್ ಥಿಂಗ್ ಆ್ಯಂಡ್ ಫಾಸ್ಟೆಸ್ಟ್ ಚಾರ್ಜಿಂಗ್ಗೆ. ಸೊ ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ. ಇದನ್ನು ಕನೆಕ್ಟ್ ಮಾಡಲಿಕ್ಕೆ ವಿಂಗ್ಸ್ ಸಿಂಕ್ ಅಂತ ಅಪ್ಲಿಕೇಶನ್ ಇದೆ. ಭಾಳಷ್ಟು ಒಳ್ಳೆಯ ವಿಚಾರ. ಅಪ್ಲಿಕೇಶನ್ ಸಪೋರ್ಟ್ ಇರ್ತಕ್ಕಂಥ ಒಂದು ಬಡ್ಸ್ಗಳು ನಿಮಗೆ ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡ್ದಂಗೆ, ಬಿಕಾಸ್ ನೀವು ಎಲ್ಲನೂ ಕಸ್ಟಮೈಸ್ ಕೂಡ ಮಾಡ್ಬೋದು. ಈಕ್ವಲೈಸರ್ ಆಗಿರ್ಬೋದು, ಟಚ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಆ್ಯಂಡ್ ಇನ್ನೂ ಫಾಸ್ಟಾಗಿ ಇರುತ್ತೆ. ಆ್ಯಂಡ್ ಇವನ್ ಅಪ್ಲಿಕೇಶನ್ ಅನ್ನೋದು ಕೂಡ ಕೆಲವೊಂದು ಬ್ರ್ಯಾಂಡಲ್ಲಿ ಗಿಮಿಕ್ ಇರ್ತದೆ, ಏನಕ್ಕೆ ಅಂದರೆ ಅದು ಅಷ್ಟೊಂದು ಪ್ರಾಪರಾಗಿ ವರ್ಕ್ ಆಗೋದಿಲ್ಲ. ಬಟ್ ವಿಂಗ್ಸಲ್ಲಿ ಆ ಥರ ನಾನು ಯಾವುದೇ ರೀತಿ ಒಂದು ಫೇಸ್ ಮಾಡಿಲ್ಲ. ಇದಕ್ಕೂ ಮುಂಚೆ ನಾನು ವಿಂಗ್ಸ್ನ ಟ್ರೈ ಮಾಡೋದ್ರಲ್ಲಿ. ಸೊ ಈ ಒಂದು ಪ್ರೈಸ್ಗೆ ಒಂದು 1799 ಇವಾಗ ನಿಮಗೆ ಅಮೆಝಾನಲ್ಲಿ ಸಿಗ್ತಕ್ಕಂಥ ಒಂದು ಪ್ರೈಸು. ಬಟ್ ಇದನ್ನು ಡೆಫಿನೆಟ್ಲಿ ನೀವು ಆರ್ಡ್ರ್ ಮಾಡಿದರೆ ಮಾತ್ರ ಸಖತ್ ಕೂಲಾಗಿದೆ. ಇನ್ ಕೇಸ್ ನಿಮಗೆ ಈ ವಿಡಿಯೋದಲ್ಲಿ ನೋಡೋ ಥರನೇ ಸೊ ಡೌಟೇ ಇಲ್ಲ. ಸೊ ಯೂಸ್ ಮಾಡಿಬಿಟ್ಟು ನನ್ನ ಸೌಂಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ವೆರಿ ಗುಡ್ ಡಿಸೆಂಟ್, ಬಿಕಾಸ್ 13mm ಒಂದು ಬಿಗ್ಗೆಸ್ಟ್ ಡ್ರೈವರ್ಸ್ ನಿಮಗೆ ಸೊ ಕಂಪ್ಲೀಟ್ ಒಂದು ಲೌಡ್ ಆ್ಯಂಡ್ ಕ್ಲಿಯರ್ ಒಂದು ಸೌಂಡ್ನ ನಿಮ್ಮ ಕ್ವಾಲಿಟಿನ ಕೊಡುತ್ತೆ. ಸೊ ಜಾಸ್ತಿನ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಅಥವಾ ತುಂಬ ವರ್ಸ್ಟ್ ಆಗಿದೆ ಅಥವಾ ಬ್ಯಾಡ್ ಆಗಿದೆ ಅಂತ ಹೇಳೋಂಗಿಲ್ಲ. ಸೊ ಆ್ಯಂಡ್ ವೆರಿ ಡೀಸೆಂಟ್ ಸೌಂಡ್ಸ್ ನಿಮಗೆ, ಸೌಂಡ್ ಕ್ವಾಲಿಟಿ ನಿಮಗೆ ಈ ಒಂದು ಬಡ್ಸಲ್ಲಿ ಸಿಗುತ್ತೆ. ಸೊ ನಾವಾದ ಡೌಟ್ ಡೆಫಿನೆಟ್ಲಿ
ಓವರ್ ಆಲ್ ಆಗಿ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸು ಈ ಒಂದು ಪ್ರೈಸಲ್ಲಿ ಅದ್ಭುತವಾಗಿರುತ್ತೆ. 1799 ರೂಪಾಯಿಗೆ ಒನ್ ಆಫ್ ದಿ ಬೆಸ್ಟ್ ಗೇಮಿಂಗ್ ಒಂದು ಇದು ಅನ್ಬೋದು. ಏನಕ್ಕೆ ಇದು 40 ಮಿಲಿಸೆಕೆಂಡ್ನ ಒಂದು ಲೋ ಲೆಟೆನ್ಸಿ ಇದೆ. ಸೊ ಗೇಮಿಂಗ್ಸ್ ಎಲ್ಲ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ENC ಕೂಡ ಇದೆ, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನು. ಅಂದರೆ ನಿಮಗೆ ನಾರ್ಮಲಾಗಿ ಹಿಂಗೆ ಹಾಕೊಂಡು ಮಾತಾಡಬೇಕಾದ್ರೆ ಸೊ ಇನ್ ಕೇಸ್ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾಯ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ನಿಮಗೆ ವಾಯ್ಸು ಕಾಲ್ಸ್ಲಿರೋಂಥ ವಾಯ್ಸು ತುಂಬ ಕ್ಲಿಯರಾಗಿ ಕೇಳಿಸುತ್ತೆ. ಸೊ ಇನ್ನು ವಿಂಗ್ಸ್ 345 ಫ್ಯಾಂಟಮ್ 345 ಒಂದು ಗೇಮಿಂಗ್ ಬಡ್ಸ್ಗಳು ಎರಡನ್ನೂ ಕೂಡ ಲಾಸ್ಟ್ ಟೈಮ್ ನಾನು ನೋಡಿದ್ದು ಇದು ನೋಡಿದ್ದು ಕೂಡ ಸೊ ಒಂದು ತುಂಬ ಒಳ್ಳೆಯ ಪ್ರಾಡಕ್ಟು ಆ ಒಂದು ಪ್ರೈಸ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅಗೇನ್ ನಾನು ಹೇಳಂಗೆ ಸೊ ಈ ಒಂದು ಕಾಂಪಿಟೇಷನ್ ಈ ಒಂದು ಪ್ರೈಸ್ ಬ್ರಾಕೆಟಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಇರೋದ್ರಿಂದ ಸೊ ಬ್ರ್ಯಾಂಡ್ ವೈಸ್ ನೀವು ಹೋಗೋದಾದರೆ ಲೈಕ್ ಎಕ್ಸಾಂಪಲ್ ರಿಯಲ್ಮಿ ಆಗಿರ್ಬೋದು, OnePlus ಆಗಿರ್ಬೋದು, ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ ಕೂಡ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಅದೇ ನೀವು ಬ್ರ್ಯಾಂಡನ್ನು ಹೊರತುಪಡಿಸಿ ಸೊ ವಿಂಗ್ಸಲ್ಲಿ ನೀವೇನಾದ್ರು ಚೂಸ್ ಮಾಡ್ತೀರಾ ಅಂತಂದರೆ ಸೊ ಈ ಒಂದು ಫ್ಯಾಂಟಮ್ ಸೀರೀಸು ಎಸ್ಪೆಷಲಿ ಫಾರ್ ಗೇಮರ್ಸ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಈ ಸರಿ ಪ್ಯಾಕಿಂಗಲ್ಲಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಹೊರಗಡೆಯಿಂದ ಸೇಮ್ ಕಾಣುತ್ತೆ. ಬಟ್ ಓವರ್ ಆಲ್ ದ ಡಿಸೈನ್ ಆ ಒಂದು TWS ಡಿಸೈನ್ ಆಗಿರ್ಬೋದು ಮತ್ತು ಒಳಗಡೆ ಸ್ಟಿಕ್ಕರ್ಸ್ಗಳನ್ನ ಕೊಟ್ಟಿದ್ದಾರೆ ಗೇಮರ್ಸ್ಗೆ ಅಂತ ಹೇಳ್ಬಿಟ್ಟು ಆ ಒಂದು ಸ್ಪೆಷಲ್ ಎಕ್ಸ್ಟ್ರಾ ಆ್ಯಡ್ ಆನು ಇನ್ ಕೇಸ್ ಏನಾದರೂ ನೀವು ಗೇಮರ್ಸ್ಗಳಾಗಿದ್ರೆ ಮೊಬೈಲ್ ಗೇಮರ್ಸ್ ಆಗಿದ್ರೆ ಸೊ ಯು ವಿಲ್ ಎಂಜಾಯ್, ಡೆಫಿನೆಟ್ಲಿ ನಿಮಗೆ ಅದು ಇಷ್ಟ ಆಗುತ್ತೆ. ಸೊ ಇದು ವಿಂಗ್ಸ್ ಫ್ಯಾಂಟಮ್ 345 ಬೇಸಿಕಲಿ ಇದು ಎಲ್ಲ ನನ್ನ ಫಸ್ಟ್ ಇಂಪ್ರೆಷನ್ನು. ಸೊ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದಾಗ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ಸ್ ಏನಿದ್ರೆ ಈ ಒಂದು ವೀಡಿಯೋಸ್ಗಳಲ್ಲಿ ನಾನು ಕಮೆಂಟ್ ಮಾಡೇ ಮಾಡ್ತೀನಿ. ಸೊ ಇನ್ ಕೇಸ್ ಯಾರಾದರೂ ರಿಪ್ಲೈ ಮಾಡಿದಾಗ ಸೊ ಇನ್ ಕೇಸ್ ಪರ್ಚೇಸ್ ಮಾಡಿದ್ರು ಕೂಡ ಸೊ ಹಾಗೆ ಪರ್ಚೇಸ್ ಮಾಡಿ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಚೆಕ್ ಮಾಡಿ. ಓಕೆ, ಸೊ ಹೋಪ್ಫುಲಿ ನನ್ನ ಒಂದು ಫಸ್ಟ್ ಇಂಪ್ರೆಷನಲ್ಲಿ ಸೊ ಎರಡೂ ಪ್ರಾಡಕ್ಟ್ಗಳು ಕೂಡ ಸೊ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಇವಾಗ 345 ಜಸ್ಟ್ ಫಸ್ಟು ಕಿಲ್ಲಿಂಗ್ ಪಾಯಿಂಟ್ ಈ ಒಂದು ಪ್ರಾಡಕ್ಟ್ದು ಡಿಸೈನ್ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ. ಬಟ್ ಇದನ್ನು ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋರಿಗೆ ಹೆಂಗೆ ಇದು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಹೊರಗಡೆಯಿಂದಲೇ ನಿಮಗೆ ರಿಮೂವ್ ಮತ್ತು ಕ್ಲೋಸ್ ಮಾಡೋಂಥ ಆಪ್ಷನ್ ಇರೋದ್ರಿಂದ. ಸೊ ಫ್ಯಾಂಟಮ್ 345 ಒಂದು ಒಳ್ಳೆಯ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಈ ಒಂದು ಸೆಗ್ಮೆಂಟಲ್ಲಿ. ಸೊ ಒಂದು ಗೇಮರ್ಸ್ಗೆ ಅಂತ ಅಥವಾ ಗೇಮಿಂಗ್ಗೆ ಅಂತ ನೋಡ್ತಿದ್ದರೆ ನೀವು ಇದನ್ನು ಆರಾಮಾಗಿ ತಗೋಬೋದು. ಬಿಕಾಸ್ ಮೇನ್ಲಿ ಗೇಮಿಂಗ್ ಬೇಕಾಗಿರೋದು ಲೋ ಲೆಟೆನ್ಸಿ, ಲೌಡ್ ಆ್ಯಂಡ್ ಕ್ಲಿಯರ್ ಸೌಂಡ್ ಕ್ವಾಲಿಟಿ ಆ್ಯಂಡ್ ಜೊತೆಗೆ ಆ ಒಂದು ಲುಕ್ಕು ಇನ್ ಕೇಸ್ ಏನಾದರೂ ನೀವು ಗೇಮಿಂಗ್ ಸೆಟಪ್ ಈ ಥರ ಏನಾದ್ರು ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಆ್ಯಡ್ ಆನ್ ಮಾಡುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂತಂದರೆ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಸೊ ಮತ್ತೆ ನೆಕ್ಸ್ಟ್ ಒಂದು ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.